ಹಾಸನದಲ್ಲಿ ಡಿಎಚ್ಒ ಡಾಕ್ಟರ್ ಅನಿಲ್ ಕುಮಾರ್ ಹೇಳಿಕೆ. ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 119 ಟೆಸ್ಟಿಂಗ್ ಮಾಡಲಾಗಿದೆ. ಇದರಲ್ಲಿ 9 ಮಂದಿಗೆ JN1 ಸೋಂಕು ದೃಢಪಟ್ಟಿದೆ. ರ್ಯಾಟ್ RT-PCR 2 ಪರೀಕ್ಷೆಗಳನ್ನು ಮಾಡಲಾಗುತ್ತಿದೆ. ಹಿಮ್ಸ್ ಹಾಗೂ 7 ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಟೆಸ್ಟಿಂಗ್ ಆರಂಭಿಸಿದ್ದೇವೆ. ರೋಗ ಲಕ್ಷಣ ಇರುವ 60 ಮೇಲ್ಪಟ್ಟವರು, ಇತರೆ ಕಾಯಿಲೆಗಳಿಂದ ಬಳಲುತ್ತಿರುವವರನ್ನು ಟೆಸ್ಟಿಂಗ್ ಮಾಡಲಾಗುತ್ತಿದೆ. ಇಂತಹವರನ್ನು ಹೆಚ್ಚು ಸ್ಕ್ರೀನಿಂಗ್ ಟೆಸ್ಟ್ ಮಾಡುತ್ತಿದ್ದೇವೆ. ಜಿಲ್ಲೆಯಲ್ಲಿ ಸದ್ಯ 9 ಸಕ್ರಿಯ ಪ್ರಕರಣಗಳಿವೆ. ಎಲ್ಲರೂ ಹೋಮ್ ಐಸೋಲೇಷನ್ನಲ್ಲಿ ಇದ್ದಾರೆ. ಇಂದಿನಿಂದ ಟೆಸ್ಟಿಂಗ್ ಜಾಸ್ತಿ ಮಾಡಲಾಗುತ್ತಿದೆ. ಇಂದಿನಿಂದ 350 ರಿಂದ 400 ಮಂದಿಯನ್ನು ಟೆಸ್ಟಿಂಗ್ ಮಾಡಲಾಗುತ್ತದೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಒಬ್ಬರಲ್ಲಿ ಸೋಂಕು ದೃಢಪಟ್ಟಿದೆ. ಅವರು ಹೋಮ್ ಐಸೋಲೇಷನ್ನಲ್ಲಿ ಇದ್ದಾರೆ. ಎಲ್ಲಾ ಸೋಂಕಿತರು ಆರೋಗ್ಯವಾಗಿದ್ದು ಗುಣಮುಖರಾಗುತ್ತಿದ್ದಾರೆ. ಹಿಮ್ಸ್ನಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ವಯೋವೃದ್ಧರು, ಗರ್ಭಿಣಿಯರು ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು. ಇಂಥವ್ರಿಗೆ ನಾವು ಹೆಚ್ಚು ಗಮನ ಕೊಟ್ಟು ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾ ಇದ್ದೇವೆ. ಈಗ ನಮ್ಮ ಹಾಸನಲ್ಲಿ ಒಟ್ಟು 9 ಸಕ್ರಿಯ ಪ್ರಕರಣಗಳಿದೆ. ಅವರೆಲ್ಲ ಯಾವುದೇ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿಲ್ಲ, ಸಿಂಪ್ಟಮ್ಲೆಸ್ ಆಗಿದ್ದಾರೆ ಇವಾಗ, ಮತ್ತು ಹೋಮ್ ಐಸೋಲೇಷನಲ್ಲಿ ಇದ್ದಾರೆ ಅವರೆಲ್ಲ. ಇವತ್ತಿಂದ ಟೆಸ್ಟಿಂಗ್ ಜಾಸ್ತಿ ಮಾಡ್ತಾ ಇದ್ದೇವೆ. ನಾವು ಹತ್ರ ಒಂದು 350 ರಿಂದ 400 ಟೆಸ್ಟ್ ಗುರಿ ಇಟ್ಕೊಂಡಿದ್ದೇವೆ. ಇವತ್ತು 9 ಜನ ಇವಾಗ ಸಕ್ರಿಯ ಪ್ರಕರಣಗಳು ಏನಿದೆ ಅವರೆಲ್ಲ ಈಗ ಹೋಮ್ ಐಸೋಲೇಷನಲ್ಲೇ ಇದ್ದಾರೆ. ನಾವು ಅವ್ರನ್ನ ನೇರ ಗಮನ ಹರಿಸ್ತಾ ಇದ್ದೀವಿ ಅವರು ಹೋಮ್ ಐಸೋಲೇಷನ್ ಇರೋದಕ್ಕೆ. ಒಬ್ಬರು ನಮ್ಮ ಸಿಬ್ಬಂದಿ ಒಬ್ಬರಿಗೆ ಬಂದಿದೆ, ಅವರು ಹೋಮ್ ಐಸೋಲೇಷನಲ್ಲಿದ್ದಾರೆ ಮತ್ತು ಅವರು ಆರೋಗ್ಯವಾಗಿದ್ದಾರೆ ಇವಾಗ ಪ್ರೆಸೆಂಟ್. ಜಿಲ್ಲಾಸ್ಪತ್ರೆಯಲ್ಲಿ ನಾವು ಇವಾಗಲೇ ಭೇಟಿ ಕೊಟ್ಟಿದ್ದೀವಿ. ಎಲ್ಲ ಲ್ಯಾಬ್ ಫಂಕ್ಷನ್ ಆಗಿದೆ, ಪ್ಲಸ್ ಆಮೇಲೆ PSA ಪ್ಲ್ಯಾಂಟು ವರ್ಕಿಂಗ್ ಕಂಡೀಷನಲ್ಲಿದೆ. ನಮ್ಮ ಆಕ್ಸಿಜನ್ ಇದೆಲ್ಲ, ಮತ್ತು LMO ಅಂತ ಏನು ಹೇಳ್ತೀವಿ, ಅದು ಲಿಕ್ವಿಡ್ ಮೆಡಿಕಲ್ ಗ್ಯಾಸು, ಅದನ್ನು ಫಂಕ್ಷನಲ್ಲಿದೆ. ಮತ್ತು ಎಲ್ಲ ಥರ ಸಿದ್ಧತೆಗಳಿದೆ. ಮತ್ತು ICU ಬೆಡ್ಸ್ ಎಲ್ಲ ಅವೈಲಬಿಲಿಟಿ ಇದೆ. ಮತ್ತು ವೆಂಟಿಲೇಟ್ರು ಅವೈಲಬಿಲಿಟಿಗಳಿದೆ. ಏನೂ ಎದುರೋ ಅವಶ್ಯಕತೆ ಇಲ್ಲ. ಆದರೆ ಒಂದು ನಾನು ಸಾರ್ವಜನಿಕರಲ್ಲಿ ಒಂದು ಕೇಳಬೇಕು ಅಂದರೆ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು. ಕೈನ ವಾಶ್ ಮಾಡುವಂಥದ್ದು ಮತ್ತು ಸ್ಯಾನಿಟೈಸ್ ಯೂಸ್ ಮಾಡುವಂಥದ್ದು ಇದು. ಮತ್ತು ಹಿರಿಯ ನಾಗರಿಕರು ಮತ್ತು ಬಾಣಂತಿಯರು ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ಇವರು ಮಾಸ್ಕನ್ನು ಧರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾವು ಇವಾಗ ಸಿಂಪ್ಟಮ್ಸ್ ಇರೋರಿಗೆ ಮಾತ್ರ ILI ಮತ್ತು ಸಾರಿ ಕೇಸಸ್ ಅಂತೇನು ಹೇಳ್ತೀವಿ ಅಂಥವ್ರು, ಮತ್ತು ಅಡ್ಮಿಷನ್ ಕೇಸಸ್ಸು ಯಾವುದೇ ಥರ ಸಿಂಪ್ಟಮ್ಸ್ ಇದ್ದು ಅಡ್ಮಿಟ್ ಆದರೆ ಅಂಥವ್ರನ್ನ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಇವಾಗ.